ಸರ್ ಹೇಳಂಗೆ ಇಲ್ಲ, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನೋಡಿದ್ದು. ಅಗೇನ್ ಆಫ್ಟರ್ 26 years ವಿ ಆರ್ ವಾಚಿಂಗ್ ಇಟ್. ಮೈಂಡ್ ಬ್ಲೋಯಿಂಗ್. ನನಗೆ ಮೂವಿ ಅಂದರೆ ಏನಂತ ಗೊತ್ತಾಗಿದ್ದೆ ಉಪೇಂದ್ರ ಅವ್ರ ಫಿಲಮ್ ಅಂತ. ಸೊ ಎನಿ ಟೈಮ್ ಇದು ಎಷ್ಟೊತ್ತಿ ರಿಲೀಸ್ ಆದರೂ ನೋಡ್ತೀವಿ. ನಾವೆಲ್ಲ ಫ್ರೆಂಡ್ಸ್, ನಮ್ಮ ಆಫೀಸ್ ಅವ್ರು ಎಲ್ಲರನ್ನೂ ಹೇಳಿ ಕರ್ಕೊಂಬಂದಿರೋದು. ಎಸ್ ಅಲ್ಟಿಮೇಟ್ ಬ್ರದರ್. ನಾ ಹೇಳೋದೇನಿಲ್ಲ, ಇದು ರಿಲೀಸು. ನೀವು ರಿಲೀಸ್ಗೆ ಈ ಲೆವೆಲ್ ಕ್ರೇಜ್ ನೋಡ್ತಾ ಇದ್ರೆ ಇಮ್ಯಾಜಿನ್ ಮಾಡಿ. ಬಟ್ ಇದನ್ನ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಮಾಡಬೇಕು, ಎಸ್ಪೆಷಲಿ ಹಿಂದಿ ಆ ಥರ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡೋದು ಚೆನ್ನಾಗಿ. ತೆಲುಗು ಮತ್ತು ಕನ್ನಡದಲ್ಲಿ ಇದೆ, ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಸರ್, ಅದು ಏನು ನೋಡ್ಕೊಂಡು ಬೆಳೆದವ್ರು ನಾವು ಎಲ್ಲ ಒಂದೇ ಫ್ರೆಂಡ್ಸು. ರಿಲೀಸ್ ಅಂದಾಗ ಆಬ್ವಿಯಸ್ಲಿ ಖುಷಿಯಾಗುತ್ತೆ. ತುಂಬ ಸಲ ಅನ್ಕೋತಿದ್ವಿ ಈ ಥರ ಒಂದು ರಿಲೀಸ್ ಆಗಬೇಕಂತ, ಬಟ್ ಇವತ್ತಾಗಿದೆ, ಖುಷಿಯಾಗಿದೆ. ಬಟ್ ಇದು ಸಬ್ ಟೈಟಲ್ಸು ಬೇರೆ ಲ್ಯಾಂಗ್ವೇಜ್ ಜೊತೆ ಎಲ್ಲ ಪ್ರೈಮಲ್ಲೆಲ್ಲ ರಿಲೀಸ್ ಆದರೆ ಇನ್ನು ಎಲ್ಲರಿಗೂ ರೀಚ್ ಆಗುತ್ತೆ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಎಕ್ಸ್ಪ್ಲೋರ್ ಮಾಡ್ದಿರೋ ಸಬ್ಜೆಕ್ಟ್ ಈ ಥರದ್ದು. ಮತ್ತೆ ಹಿಂದೆ ಬಂದಿಲ್ಲ, ಮುಂದೆ ಬರೋಲ್ಲ. ಅದೇ ಈವನ್ ಪ್ರಶಾಂತ್ ನೀಲೇ ಹೇಳೋದು ನೋಡಿ, ಬೇರೆ ಯಾವ್ದಾದ್ರು ಏನಾದ್ರು ಮಾಡ್ಬೋದು, ಉಪೇಂದ್ರ ಟಚ್ ಮಾಡೋಕ್ಕೆ ಆಗಲ್ಲ. ರೀಮೇಕ್ ಅವರೇ ಮಾಡಿದ್ರು ಮತ್ತೆ ಮಾಡೋಕ್ಕಾಗಲ್ಲ ಆ ಥರ ಆಗಿತ್ತು. ಅಂದರೆ ಇಷ್ಟು ವರ್ಷ ಆದಮೇಲೆ ನಾವು ತುಂಬ ಚಿಕ್ಕವರಿದ್ದಾಗ ನೋಡಿದ್ದು, ಬಟ್ ಇವಾಗ ಥಿಯೇಟರಲ್ಲಿ ಅಂದರೆ ಲೈಕ್ ಈ ಕ್ರೌಡಲ್ಲಿ ನೋಡೋದು ತುಂಬ ಖುಷಿ ಆಯಿತು. ಪ್ರತಿಯೊಂದು ಸಿನಿಮಾ ಕಿರ್ಚಾಡ್ತಾ ಇದ್ರು ಜನ. ಅಯ್ಯೋ ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇದ್ರು. ಹೇಳಿದ್ನಲ್ಲ, ನಂಗೆ ಗೊತ್ತಿಲ್ಲ ಹೊಸ ಫಿಲಮ್ಗಳಿಗೆ ಇಷ್ಟು ರಿಯಾಕ್ಷನ್ ಬರುತ್ತೋ ಇಲ್ವೋ ಅಂತ. ಬಟ್ ರಿಲೀಸ್ ಆಗಿರೋ ಮೂವೀಸ್ಗೆ, ಅದು ಉಪೇಂದ್ರ ಫಿಲಮ್ ಇವಾಗ ರಿಲೀಸ್ ಆಗಿರೋದು, ಇಟ್ಸ್ ಕ್ರೇಜಿ. ಕನ್ನಡ ಫಿಲಮ್ ಈ ಥರದ್ದು ಯಾವುದೇ ರಿಲೀಸ್ ಆದ್ರೂ ವಿಲ್ ಬಿ ಫ್ಯಾನ್ ಶೋಗೆ ಬಂದೇ ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಮತ್ತೊಂದು ಸಲ ನೋಡಿ. ಮತ್ತೊಂದು ಸಲ 25 ವರ್ಷ ಮುಂಚೆನೇ ನಾವು ನೋಡಿದ್ದೀವಿ ಫಿಲಮ್ನ, ಮತ್ತು ಇವಾಗಲೂ ನೋಡ್ತಾ ಇದ್ದೀವಿ. ಇವಾಗಲೂ ಖುಷಿನೇ. ಈ ಥರ ಫಿಲಮ್ ಯಾರ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ, ಆಗೋದು ಇಲ್ಲ. ಅದೇ ಥರ ಮಜಾ ಸಿಗ್ತಾ. ಓ ಮಸ್ತ್. ಹೆಂಗನ ಸಿನಿಮಾ ಮತ್ತೊಂದು ಸಲ ನೋಡಿ. ಸೂಪರ್ ಸರ್, ಆಬ್ವಿಯಸ್ಲಿ ಇಟ್ಸ್ ಫಸ್ಟ್ ಮೂವಿ, ಸೊ ಸಖತ್ತಾಗಿದೆ. ಅವಾಗ ನೋಡೋಕ್ಕೂ ಇವಾಗ ನೋಡೋಕ್ಕೂ ನಾವು ಬೇಜಾರು 100 ಸಲ ನೋಡ್ಬಿಟ್ಟಿದ್ದೀವಿ. ಇನ್ನೂ 100 ಸಲ ನೋಡಿದ್ರು ಅದೇ ಕ್ರೇಜ್ ಇದ್ದೇ ಇರುತ್ತೆ. ಬರುತ್ತೆ, ಸೂಪರ್ ಆಗಿದೆ. ಈ ತರ ಫ್ಯಾನ್ ಶೋಗೆ ಅವಾಗ ನಮ್ಮ ಹಳೆ ಫಿಲಮ್ಗಳು ರಿಲೀಸ್ ಆಗಬೇಕು, ಬಂದು ನೋಡ್ತಾ ಇರಬೇಕು. ಕೆಲವರು ಹುಟ್ಟಿದಾಗಿನ ಮುಂಚೆ ರಿಲೀಸ್ ಆಗಿರೋ ಕ್ರೇಜ್ ನೋಡೋಕ್ಕಾಗಲ್ಲ, ಬಟ್ ಆದರೆ ಇವಾಗ ನೋಡ್ಬೋದು ಅಂತ ಹೇಳಕ್ಕಿಂತ. ಆ ಟೈಮಲ್ಲಿ 20 ವರ್ಷದ ಹಿಂದೆನೇ ಈ ಥರದೊಂದು ಬೋಲ್ಡ್ ಸಿನಿಮಾ ತೆಗ್ದ್ರಲ್ಲ, ಇವಾಗ ತೆಗ್ಯಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಭಯ ಪಡ್ತಾರೆ ಸರ್. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಒಬ್ಬರೇ ಆಗೋದು, ಅವ್ರು ತೆಗಿಯೋಕ್ಕಾಗೋದು ಅವ್ರ ಕೈಲಿ ಮಾತ್ರ. ಅವರೇ ತೆಗಿಬೇಕು, ಅವ್ರ ಯಾರ ಕೈಲೂ ತೆಗಿಯೋಕ್ಕಾಗಲ್ಲ. ಸೊ ನೆಕ್ಸ್ಟ್ ರಿಲೀಸ್ ಮಾಡೋರ ರಿಲೀಸು ಉಪೇಂದ್ರ ಮಾಡ್ರಿ. ಹೆಂಗೆ ಎಲ್ಲ ಈ ಥರ ಬಂದು ನೋಡ್ಕೊಂಡು ಹೋಗ್ಲಿ ಎಲ್ಲರೂ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬ್ರೋ. ಹೆಂಗ ಅನಿಸ್ತು ಸಿನಿಮಾ? ಅಲ್ಟಿಮೇಟ್ ಆಗಿದೆ ಬ್ರೋ. ಏನು ಮಾತಾಡೋದು, ಏನು ಹೇಳೋದು ಗೊತ್ತಿಲ್ಲ. ಅಂದರೆ 25 ವರ್ಷದ ಹಿಂದಿನ ಸಿನಿಮಾ ಥರ ಇಲ್ಲ, ಪ್ರೆಸೆಂಟ್ ಮೂವಿ ಥರ ಇದೆ. ಈಗ ಏನು ಸಿನಾರಿಯೋ ನಡೀತಾ ಇದೆಯಲ್ಲ, ಈ ಪ್ರೆಸೆಂಟ್ ಸಿಚುವೇಶನ್ನು ನಾವು ಡೈಲಾಗ್ಸಿಂದ ಹಿಡಿದು 25 ವರ್ಷದಿಂದ ಇರೋ ಮಾಡಲ್ಸ್, ಇವತ್ತು ಪ್ರೆಸೆಂಟ್ ಯಾವ ಮಾಡಲ್ಸ್ ಕಾಣಿಸ್ತಾ ಇದ್ದಾರಲ್ಲ ಅವಾಗಲೇ ತೋರಿಸಿದ್ದಾರೆ ಅವರು. ಅದೇನೋ ಫ್ಯೂಚರ್ ಬಗ್ಗೆ ತುಂಬ ಥಿಂಕಿಂಗ್ ಇತ್ತು ಅನಿಸುತ್ತೆ ಅವ್ರಿಗೆ. 25 ವರ್ಷದ ಹಿಂದೆದು ಇವತ್ತಿಗೆ ಇರೋ ಥರ ಮಾಡಿ ತೋರಿಸಿದಾರಲ್ಲ, ಗ್ರೇಟ್. ನಾವು 90s ಕಿಡ್ಸ್ ಅವತ್ತು ಎಂಜಾಯ್ ಮಾಡಿರಲಿಲ್ಲ, ರಿಲೀಸ್ ಮಾಡಿ ನಮಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ತೋರಿಸಿದೆ. ಥ್ಯಾಂಕ್ಸ್ ಹೇಳೋದು. ಮಾರಿಕಣ್ಣು ಒಬ್ಬರೇ ಮ್ಯಾಗೆ ಸಾಂಗ್ ಎಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇದ್ರು, ಅದೆಲ್ಲ ನೋಡಿದಾಗ ಹೇಗೆ ಬ್ರೋ? ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ, ಬಂದು ಎಷ್ಟೊತ್ತವರೆಗೂ ಶವರಿಗೆ ಇದು ಮಾಡ್ತಾ ಇದ್ದೀವಿ. ಬೇರೆ ಲೆವೆಲ್. ನಾವು ಉಪ್ಪಿ ಸರ್ ಫ್ಯಾನ್ಸ್ ಕ್ರೇಜು. ನಾವು ಚಿಕ್ಕ ಹುಡುಗರಿಂದ ಇದ್ದಿದ್ದು ಏನು ಕ್ರೇಜ್ ಅಂತ ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ. ಇವಾಗ ಆ ಸೂಪರಿಂದ ಆದಮೇಲೆ ಬೇರೆ ಲೆವೆಲ್ ನೋಡಿದ್ವಿ. ಅರ್ಲಿಯರ್ ಯಾಕೆ ಉಪ್ಪಿ ಸರ್ನ ರಿಯಲ್ ಸ್ಟಾರ್ ಅಂತ ಹೆಸರು ಬಂದಿದೆ ಅಂತ ಇವತ್ತು ಗೊತ್ತಾಗ್ತಾ ಇದೆ ನಮಗೆ. ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಅಂತ ಈಗ ಗೊತ್ತಾಗ್ತಾ ಇದೆ. ಆ ಲೆವೆಲ್ ಕ್ರೇಜು ಏನು ಅಲ್ಟಿ ಆಗಿದೆ ಮೂವಿ. ಡೈರೆಕ್ಷನ್ ಟಾಪ್. ಹ್ಯಾಟ್ ಹಾಕೊಂತಾರೆ ಆ ಸೀನೆಲ್ಲ ಹೇಗೆ ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡೆಲ್ಲ ನೋಡ್ತಾ ಇದ್ದೀರಾ, ಅಲ್ಟಿ. ಎವ್ರಿಥಿಂಗ್ ಸೂಪರ್ ಆಗಿತ್ತು. ಪ್ರೌಡ್ ಮೂಮೆಂಟ್ ಆ್ಯಸ್ ಅ ಫ್ಯಾನ್, ಉಪ್ಪಿ ಸರ್ ಫ್ಯಾನ್ಸ್ ಆಗಿ ಪ್ರೌಡ್ ಮೂಮೆಂಟ್ ಇದು ಒಂಥರ ನಮಗೆ. ಯುಐಗೆ ವೆಯ್ಟಿಂಗಲ್ಲಿ ಇದ್ದೀವಿ. ಇದು ಆಲ್ರೆಡಿ ಉಪೇಂದ್ರ, ಉಪ್ಪಿಟ್ಟು, ನಾನು ನೀನು ಎಲ್ಲ ಮಾತಾಡಾಗಿದೆ. ನಮ್ಮಿಬ್ರು ಪ್ರಪಂಚ ಯುಐ ಏನಿದೆ ಕಾದು ನೋಡೋಣ. ಥ್ಯಾಂಕ್ ಯು.